ಎಲ್ರಿಗೂ ನಮಸ್ಕಾರ. ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಹಿರಿಯರಿಗೆ ಕಿರಿಯರಿಗೆಲ್ಲ ಇಡೀ ತಂಡದ ಪರವಾಗಿ ಹೃದಯಪೂರ್ವಕ ನಮಸ್ಕಾರಗಳು. ಅಮ್ಮ ಎಷ್ಟೋ ವರ್ಷಗಳ ಮೇಲೆ ವೇದಿಕೆಗೆ ಬಂದು ನಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ. ಅವ್ರಿಗೆ ನೆನಪಿದೆಯಲ್ವೋ ಗೊತ್ತಿಲ್ಲ, ವೆಂಕಟಾದ್ರಿ ಗೊತ್ತಲ್ಲಮ್ಮ ಸಿಂಗರ್, ಅವನ ಜೊತೆಲಿ ಮನೆಗೆ ಬಂದಿದ್ದೆ ನಾನು. ಕಿರ್ಲೋಸ್ಕರ್ಲಿದ್ರಲ್ಲ ಆಗ, ಯಾವುದೋ ಒಂದು ಸಾಂಗ್ ಕಂಪೋಸಿಂಗ್ ನಾನು ತಬಲಾ ತೊಗೊಂಡ್ಬಂದಿದ್ದೆ ನಿಮ್ಮ ಮನೆಗೆ. ಹೇಳಿದೆ ಅನ್ನು ಮೇಡಮ್ಗೆ, ಮನೆಗೆ ಬಂದಿದ್ದೆ ನಾನು ಹೋಗಿ ಅಂತ. ಇಲ್ಲಿ ತಂಡದ ಕರೆಗೆ ಹೋಗೊಟ್ಟು ಬಂದಿರುವಂಥ ಎಲ್ಲ ಸ್ನೇಹಿತರಿಗೆ ಹಿರಿಯರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರ. ಈ ಚಿತ್ರದಲ್ಲಿ ನಂದು ಅವ್ರು ಹೇಳಿಬಿಟ್ರು ಮಾವ ಅಂತ. ನಾನು ಲಾಸ್ಟಲ್ಲೂ ಹೇಳಿರಲಿಲ್ಲ, ಲಾಸ್ಟ್ ಬಿಟ್ಟು ಆದ್ರೆ ಯಾರು ಮಾವ ಅಂತ ಹೇಳಲಿಲ್ಲ, ಸೋದ್ರು ಮಾವ ಅಂತ ಹೇಳಿ. ಹೀರೋ ಜೊತೆಯಲ್ಲೇ ಇರುವಂಥ ಪಾತ್ರ ನಂದು. ಹಳ್ಳಿಯಿಂದ ಬಂದಾಗ ಅವ್ರ ಜೊತೆಲಿ ಇದ್ದುಕೊಂಡು ಕಾಲು ಎಳ್ಕೊಂಡು ಅವ್ರಿಗೆ ಏನಿಂಗ್ ಸಪೋರ್ಟ್ ಮಾಡಬೇಕು, ಗೋಲಿ ಮಗ ಇಲ್ಲಿ ನೋಡಿದ್ರೆ ಅಲ್ಲಿ ಹೋಗುತ್ತೆ ನೋಡೋ ಅಂತ ಹೇಳ್ಕೊಡುವಂಥ ಕ್ಯಾರೆಕ್ಟರ್ ನಂದು. ಫಸ್ಟ್ ಹಾಫ್ ಎಲ್ಲ ನಮ್ಮ ಪಾತ್ರ ಹೋಗುತ್ತೆ, ಸೆಕೆಂಡ್ ಹಾಫು ಸೀರಿಯಸ್ ಆಗಿಬಿಡುತ್ತೆ. ನಮಗೇನಂದರೆ ಹರ್ಷಿಕಾ ಅವ್ರದ್ದು ನಮ್ಮದು ಎಲ್ಲ ಟ್ರ್ಯಾಕ್ ಇತ್ತು. ಮೇಡಮ್ ಜೊತೆಲಿ ನಮ್ಮ ಪಾತ್ರ ಎಲ್ಲ ಕ್ಲೈಮ್ಯಾಕ್ಸಲ್ಲಿ ಬರ್ತೀವಿ. ನಾನು ಅವತ್ತಿಂದಲೇ ಹೇಳ್ತಾ ಇದ್ದೀನಿ ಮ್ಯಾನ್ ಆಫ್ ದಿ ಮ್ಯಾಚ್ ಅವರು ಅಂತ. ಪಾತ್ರ ಅಷ್ಟು ಚೆನ್ನಾಗಿದೆ ಅವ್ರ ಪಾತ್ರ ಈ ಸಿನಿಮಾದಲ್ಲಿ. ಈ ಸಿನಿಮಾ ಇಷ್ಟೋ ತಂಡ ನೋಡಿ, ಬಹದ್ದೂರ್ ಸಾರು, ರಾಜ್ ಬಹದ್ದೂರ್ ಸಾರು ಅವರು, ಆಮೇಲೆ ನಮ್ಮ ದಯಾಳ್ ಸಾರು, ಆಮೇಲೆ ವೇಣು ಅವರು, ಅವಿ, ಇವರೆಲ್ಲರೂ ಹೊಸದು ಅಂತ. ನಾವು ಹೊಸಬ್ರೆ ತಂಡಕ್ಕೆ, ಪ್ರತಿಯೊಂದು ಸಿನಿಮಾನೂ ಕಲಾವಿದ್ರಿಗೆ ಹೊಸದೆ. ಅಲ್ಲೇನೋ ಕಲಿತಾ ಇರ್ತೀವಿ, ಇನ್ನೊಬ್ಬರಿಂದ ಏನೋ ನೋಡ್ಕೋತಾ ಇರ್ತೀವಿ, ಅಲ್ಲಿ ಗೊತ್ತಾಗಲ್ಲ. ಹಾಗಾಗಿ ಇಡೀ ತಂಡ ನಿಮ್ಮೆಲ್ಲರ ಮುಂದೆ ಇವತ್ತು ನಿಂತಿದೆ. ನಮಗೆ ಬೇಕಾಗಿರೋದು ನಿಮ್ಮ ಆಶೀರ್ವಾದ ಒಂದೇ. ನಾವೆಲ್ಲ ಬೇಡೋರು, ನೀವೆಲ್ಲ ನೀಡೋರು. ದಯವಿಟ್ಟು ಇಡೀ ತಂಡಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಸಿನಿಮಾ ನೋಡಿ ನಮಗೆಲ್ಲರಿಗೂ ಆಶೀರ್ವಾದ ಮಾಡಿ. ನಮಸ್ಕಾರ. ಅವಿ ಅವರದ್ದು ಒಂದು ಪಾಯಿಂಟ್ ಹೇಳಲೇಬೇಕು. ಬನ್ನಿ ಮುಂದೆ. ಇಲ್ಲ ಬನ್ನಿ. ಗಾಬರಿ ಆಗ್ಬಿಟ್ರು. ಗಾಬರಿ ಆಗ್ಬೇಡಿ. ಇವ್ರಿಗೆ ಯಾರು ಹೆಂಗೋ ಗೊತ್ತಿಲ್ಲ, ನನಗೆ ಇವ್ರು ಮಜ್ಜಿಗೆ ಡೈರೆಕ್ಟ್ರು. ಊಟನೇ ಮಾಡ್ತಿರ್ಲಿಲ್ಲ ಅಮ್ಮ, ಬರೀ ಮಜ್ಜಿಗೆ. ಹೆಂಗೆ ಅದು ಅಂತ ಗೊತ್ತಿಲ್ಲ ನನಗೆ. ಅದು ಜಸ್ಟ್ ಎನರ್ಜಿ ಡ್ರಿಂಕ್ ಅಷ್ಟೇ ಸರ್, ಅದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ಮಾತಾಡೋಷ್ಟು ಏನಿಲ್ಲ. ಓ, ಎನರ್ಜಿ ಡ್ರಿಂಕ್ ಅದ್ರೊಳಗೆ ಹಾಕೋತಿದ್ರಾ? ಅದೇ ಎನರ್ಜಿ ಡ್ರಿಂಕ್. ಬಾಯ್ ಬಿಟ್ಬಿಟ್ರು. ನೀವು ಮಾಡ್ತಿರಿದ್ದೆಲ್ಲ ನನ್ಗೆ ಹೇಳ್ಬಿಡಿ ಸರ್. ತುಮಕೂರಲ್ಲಿ ಕಾರ್ಯಕ್ರಮ ನಂದು ಗಣೇಶ. ನಿಮ್ಗೆ ಯಾಕೆ 6:15 ನಿಮ್ಮನ್ನು ಬಿಟ್ಬಿಡ್ತೀನಿ ಅಂದರು. 7:30 ಆಗೋಯ್ತು. ಹೇಳಿದೆ ನಾನು, ಇಲ್ಲ ಅಲ್ಲಿ ಬಂದ್ಮೇಲೆ ಮಾಡೋಕ್ಕಾಗಲ್ಲ, ಎಲ್ಲ ಸೀನಿಯರ್ಸ್ ಎಲ್ಲ ಇರ್ತಾರೆ, ಬಂದ್ಬಿಟ್ಟು ನನ್ನ ಕಾರ್ಯಕ್ರಮ ಇದೆ ಬರ್ತೀನಿ ಅಂದರೆ ಅದು ಬೇರೆ ಥರ ಆಗುತ್ತೆ. ಚೆನ್ನಾಗಿ ಕೇಳೋದು ಇಲ್ಲ, ಚೆನ್ನಾಗಿ ಕಾಣೋದು ಇಲ್ಲ ಅದು ಅಂತ. ಕೊನೆ ಅಮ್ಮ ನೋಡಿ, ನಿಮ್ಮ ಆಸೆ ಪೂರೈಸಿದೆ. ಈಗಾದರೂ ನಾನು ಬಿಟ್ಟರೆ ಹೊರಟ್ಬಿಡ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಇಲ್ಲಿ. ಅಲ್ಲಿ ತುಮಕೂರು ಯಲ್ಲಾಪುರ ಅಲ್ಲಿ ಶುರುವಾಗೋದು 8 ಗಂಟೆ ಮೇಲೆ ಅಲ್ವಾ, ಇವ್ರಿಗೆ 7 ಗಂಟೆಗೆ ಅಂತ ಹೇಳಿದ್ದೆ, ಗೊತ್ತಿತ್ತು ನಮಗೆಲ್ಲ. ಡೈರೆಕ್ಟಾಗಿ ಹೋಗಿ ಜಾಯ್ನ್ ಆಗ್ಬಿಡ್ತೀನಿ. ನಮಸ್ಕಾರ ಸರ್, ನಿಮ್ಮ ಆಶೀರ್ವಾದ ಆಗಲಿ ಸರ್ ಸಿನಿಮಾ ಮೇಲೆ ನಮಗೆ.